ಬಂದು ಕೇಳ್ತಾ ಇದ್ದೀರಿ ಭ್ರಮೆಯಲ್ಲಿ. ಮತ್ತೆ ಇದು ಭ್ರಮೆಯಿಂದ ಆಡುವಂತಹ ಮಾತು ಅಂತ ಹೇಳಿದ್ರಂತ. ಏನು ಭ್ರಮೆ ಅಂತ ಹೇಳಿದ್ರು? ಭ್ರಮೆ ಒಂದು ಕನಸಿನ ಗಂಟು ನಿಮ್ಮದು. ಕನಸಿನ ಏನು ಮತ್ತೆ ಬಂದು ಹೇಳ್ತಾ ಇದ್ದೀರಲ್ಲ, ಹಾಗೆ ಗ್ರಹಿಸುವುದಕ್ಕೆ ಭ್ರಮ ಅಂತ. ಹೌದಾ? ಇದ್ದದ್ದಕ್ಕೆ ವ್ಯತಿರಿಕ್ತವಾಗಿ ಯಾವಾಗ ಅದಕ್ಕೆ ಭ್ರಮೆ. ಇಲ್ಲಿ ನಾವು ವ್ಯತಿರಿಕ್ತವಾಗಿ ಏನನ್ನು ಕಂಡೆವು ಅಲ್ಲ, ನಮಗೆ ಬೇಕಾದನ್ನು ಮಾತ್ರ ನಾವು ಪಡೆದುಕೊಳ್ಳಬೇಕು. ನಮಗೆ ಅದು ಸಿಗುವುದಿಲ್ಲ ಅಂತ ಹೇಳಿದ್ರೆ ಅದನ್ನು ಯಾಕೆ ಸಿಗುವುದಿಲ್ಲ? ನೀವು ಏನು ಕೇಳ್ತಾ ಇದ್ದೀರಿ? ಅಮೃತವನ್ನು ಕೇಳ್ತಾ ಇದ್ದೀರಿ ಈ ಹೊತ್ತಿಗೆ. ಆದ್ರೆ ಅಮೃತವನ್ನು ನನ್ನ ಬಳಿ ಕೊಟ್ಟವರು ಯಾರು? ಮೂರು ಮೂರ್ತಿಗಳು. ಯಾರು ಬೇಕಿದ್ರು ಕೊಡ್ಲಿ, ಅದು ನಮ್ಗೆ ಅಗತ್ಯ ಇಲ್ಲ. ನಿನ್ನಲ್ಲಿ ಉಂಟಲ್ಲ, ಅದನ್ನು ಕೇಳುವುದಕ್ಕಾಗಿ ಅದನ್ನು ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ? ಅದನ್ನು ಕೊಡುವಂತಹ ಅಧಿಕಾರ ಏನಾಗಿಲ್ಲ, ಪಡೆಯುವಂತಹ ಯೋಗ್ಯತೆ ಇಲ್ಲ. ನಿನಗೆ ಅದನ್ನು ಕೊಡುವ ಅಧಿಕಾರ ಇಲ್ಲದಿದ್ರೆ ಯಾಕೆ ಇಲ್ಲಿ ಇಟ್ಕೊಂಡದ್ದು? ಅದು ನನಗೆ ಬಿಟ್ಟ ವಿಚಾರ. ಅದು ನಿನಗೆ ಯಾಕೆ? ನೀನು ಇಟ್ಟುಕೊಂಡದ್ದು ಯಾಕೆ? ಅದು ನಿನಗೆ ಯಾಕೆ? ಉತ್ತರವಳಿಗೆ ಆಗುವುದಿಲ್ಲ. ಉತ್ತರ ಇಲ್ಲ, ನಾನು ಕೊಡುವುದಿಲ್ಲ. ನಿನಗೆ ನನಗೆ ಕೊಡುವ ಅಧಿಕಾರ ಇಲ್ಲ, ಅದನ್ನು ಪಡೆಯುವಂತಹ ಯೋಗ್ಯತೆ ನಿನಗಿಲ್ಲ. ನಿನಗೆ ಕೊಡುವ ಅಧಿಕಾರ ನೀವು ದಾನವರು, ಕೊಡುವ ಅಧಿಕಾರ. ನಾವು ದಾನವರು ಅಂತ ನಮಗೆ ಗೊತ್ತುಂಟು, ಮತ್ತೆ ನೀನು ಕೊಡುವ ಅಧಿಕಾರ ಹಾಕಿಲ್ಲ. ಯಾರಿಗೆ? ನಾನು ಕೊಡುವುದಿಲ್ಲ. ಮೂರು ಮೂರ್ತಿಗಳು ನನ್ನ ಬಿಟ್ಟಿಗೆ ಕೊಟ್ಟಿದ್ದಾರೆ. ಅವರು ಹೇಳಿದ್ರೆ ಕೊಡ್ಬೋದು, ಇಲ್ಲದೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಅವರು ಹೇಳಿದ್ರೆ ಕೊಡಬಹುದು. ಹೌದು, ನಮ್ಗೆ ಪಡೆಯುವ ಅಧಿಕಾರ ಹಾಕಿಲ್ಲ. ಯಾಕಿಲ್ಲ? ನೀವು ರಾಕ್ಷಸರು. ಅಮೃತವನ್ನು ಕುಡಿದ್ರೆ ಏನಾಯ್ತು? ನನಗೆ ಮರಣ ಎಂಬುದು ಅದನ್ನು ಅವತ್ತು ಹೇಳಬೇಕಿತ್ತು. ಸಮುದ್ರ ಮಥನ ಕಾಲದಲ್ಲಿ ನಾವು ಬಲಿಯಲ್ಲಿ ಸಂಧಾನ ಮಾಡುವುದಕ್ಕೆ ಬರುವಾಗ ಮೂರರಲ್ಲಿ 2 ಪಾಲು ನಮ್ಗೆ, 1 ಪಾಲು ದೇವತೆಗಳಿಂದ ಆಡುವಾಗ ಸಮುದ್ರದಲ್ಲಿ ಹುಟ್ಟಿ ಬಂದ ಅಮೃತ ಮಾತ್ರ ಬಂದ್ರೆ ಅದು ಅವರ ಪಾಲು ನಿಮಗಿಲ್ಲ ಅಂತ ಅವತ್ತು ಹೇಳ್ಬೇಕು. ಅವತ್ತೇನು ನಿಮ್ಮ ನಾಲಿಗೆಗೆ ಏನಾಗಿತ್ತು? ಅವತ್ತು ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹಾಗೆ ಬಿಟ್ಟರೆ ನೀವು ಏನು ಮಾಡ್ತೀರಿ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಹಾಗೆ ನೀವು ರಾಕ್ಷಸರು ಎಂಬುದಾಗಿ ಎಲ್ಲರಿಗೂ ಗೊತ್ತಿದೆ. ದಾನವರು ಯಾವತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ತಿಳಿದರೆ ಅದು ಒಂದು ವಿಷಯ ಅಲ್ಲ. ಹಾಗೆಲ್ಲ ಮತ್ತೆ ನಾವು ನೀವು ಯಾವುದಾದ್ರು ಸಜ್ಜನರು ಮಾಡುವಂತಹ ಕೆಲಸವನ್ನು ಮಾಡ್ತೀವಿ. ಏನು ಮಾಡಿ ಸಜ್ಜನರಂತೆ ನೀವು ಮಹಾಪಾಠಗಳಲ್ಲಿ ಮಾಡ್ತಾ ಬರ್ತಾವ. ನೀವೇನು ಮಾಡ್ಲಿಲ್ಲ. ಯಾರು? ನಾನೇನು ಮಾಡಿದೆ? ನಿನಗೆ ಯಾಕೆ? ದೂರ ನಿಂತಲ್ಲಿಗೆ ನನ್ನ ಸಲ ಇತ್ತು. ಮಾತಾಡುವಾಗ ಯಾವುದೇ ವೇದಿಕೆಯಲ್ಲಾಗಲಿ ಇಬ್ಬರು ಪರಸ್ಪರ ಮಾತಾಡುವಾಗ ಮಾತಾಡುವುದಕ್ಕೊಂದು ಅಂತರ ಉಂಟು. ನಿರ್ದಿಷ್ಟವಾದ ನನ್ನಲ್ಲಿಗೆ ಬಂದು ಅಂತರದ ಬಗ್ಗೆ ಮಾತಾಡಬೇಡ. ಯಾಕೆ? ಏನು ಏನು ಬಹಳಷ್ಟು ಮಾತಾಡಿ ನನ್ನಿಂದ ಕೂಡಿತು ಎಂಬುದಾಗಿ ಹೇಳಿದ್ದೇನೆ. ಈಗ ಅದು ಕುಡಿಯುವುದು ಗೊತ್ತಾಯ್ತಾ? ಹೌದು, ನಮ್ಗೆ ಬೇರೆ ಎಲ್ಲ ಕುಡಿಯುವುದು ಸರಿ ಅಭ್ಯಾಸ ಉಂಟು. ಹೌದಾ? ನಿನ್ನೆ ಕೂಡ ಸರಿ ಕುಡಿದಿದ್ದೆ, ಈಗ ಕೂಡ ಕುಡಿದೇ
ಒಂದು. ನಿಮ್ಮ ಜೀವನದಲ್ಲಿ ಅದನ್ನೇ ಕುಡಿತೇ ಇರು ನೀನು. ನಾವು ಇದನ್ನು ಕುಡಿಬೇಡ ನೀನು, ಒಳ್ಳೆದಾಗುತ್ತಿಲ್ಲ ನಿನಗೆ. ನಾವು ರಾಕ್ಷಸರು ಎಂದ ಮೇಲೆ ಅದನ್ನೇ ಕುಡಿಯಬೇಕು. ನಾವು ಕುಡಿದನ್ನು ಕುಡಿದ್ರೆ ನಿಮ್ಗೆ ಮರ್ಯಾದಿಲ್ಲ, ಅಸ್ತಿತ್ವ ಇಲ್ಲ ಅಂತ ಆಗ್ತದೆ, ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಮರ್ಯಾದೆ ಕುಡಿಯುವುದು. ನಿನ್ನದಾದಂತಹ ಈ ಸೋಮಲೋಕಕ್ಕೆ ಹೀಗೆ ಹೋದ್ರೆ ಆಗ್ಲಿಕ್ಕಿಲ್ಲ ಅಂತ ಕುಡಿದೇ ಬಂದದ್ದು. ನ್ಯಾಯ ಅನ್ಯಾಯದ ಬಗ್ಗೆ ಬಹಳಷ್ಟು ಮಾತಾಡ್ತೀನಿ ಮಗನೇ. ಏನ್ ಮಾಡ್ತೀನಿ ನೀನು ಮಾತಾಡ್ತೀನಿ ಅಂತ ಗೊತ್ತು. ಯಾಕೆ ಯಾಕೆ ಯಾರು ನಿನ್ನ ಗುರು ಯಾರು? ಯಾಕೆ ನಿನಗೆ ನನ್ನ ವಿಚಾರ ನಿನಗೆ ಯಾಕಯ್ಯ? ಕೇಳಿದಕ್ಕೆ ಅದನ್ನೇ ಮರು ಪ್ರಶ್ನೆ ಮಾಡುದಲ್ವೋ? ನೀನು ದೇವಲೋಕ ಈ ಮೇಲುಲೋಕದಲ್ಲಿ ಇರುವವ, ಚಂದ್ರಲೋಕದಲ್ಲಿ ಇರುವವ, ನಾವು ಭೂಲೋಕದಲ್ಲಿ ಇರುವ ರಾಕ್ಷಸರು. ನಮ್ಗೆ ಸತ್ಯ ಹೇಳ್ಬೇಕಾ? ನಮ್ಗೆ ಏನು ಗೊತ್ತಿಲ್ಲ, ಆಯ್ತಲ್ಲ? ಹಾಗಿರುವಾಗ ಗೊತ್ತಿಲ್ಲದನ್ನು ಗೊತ್ತಿದ್ದಂತಹ ನಿನ್ನವಲ್ಲಿ ಕೇಳುವಾಗ ಅದಕ್ಕೆ ಉತ್ತರ ಕೊಡಬೇಕು. ಯಾರು ನಿನ್ನ ಗುರು ಯಾರ? ಅಲ್ಲ, ನಿನಗೆ ಹೇಳುವುದಿಲ್ಲ ನಾನು. ನಿಮ್ಮಲ್ಲಿ ಯಾಕೆ ಹೇಳ್ಬೇಕಂತ ನನಗೆ ಏನು ಅಗತ್ಯ? ಅಲ್ಲ, ನನಗೆ ಏನು ಅಗತ್ಯ ಉಂಟಂತ ಬೇಕಲ್ಲ. ಯಾವತ್ತ ಮೂರ್ಖರಲ್ಲಿ ಮಾತಾಡುವುದು ನೀನು? ಮತ್ತೆ ಮೂರ್ಖ ಅಲ್ಲ, ನಿಮಗೆ ನಾಚಿಕೆ ಉಂಟ? ನಾನು ಕೊಡುವುದಿಲ್ಲ ಅಂತ ಹೇಳಿದ್ದೇನೆ. ನಾನು ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ಯಾಕೆ ನನ್ನ ಪ್ರಶ್ನೆ ಮಾಡ್ಬೇಕಂತ ಬೇಕಲ್ಲ ನಿನಗೆ? ನಾಚಿಕೆ, ಮಾನ, ಮರ್ಯಾದೆ ಯಾವುದಿಲ್ಲ, ಒಪ್ಪಿಕೊಳ್ತೇನೆ. ಅದನ್ನು ಬಿಟ್ಟು ಬಂದಿದ್ದೀರಿ ಈಗ. ನಿನ್ನಲ್ಲಿರುವಂತಹ ಸುಧಾಭಾಂಡವನ್ನು ಅದನ್ನು ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ಚಂದ್ರಲೋಕಕ್ಕೆ ಬಂದವ. ಅಲ್ಲಿಗೆ ಬರ್ಬೇಕಾದ್ರೆ ಇವ ನಾವು ಕೇಳಿದಕ್ಕೆ ನಮ್ಗೆ ಪ್ರಶ್ನೆ ಕೇಳಿದ ಉತ್ತರ ಗೊತ್ತಿಲ್ಲ. ಏನು ನಿಮ್ಮ ಸುಮ್ಮನೆ ಬಿಡ್ತೇನೆ? ಏನ್ ಮಾಡ್ಬೇಕಂದ್ರೆ ನನಗೆ ಗೊತ್ತುಂಟು. ಏನ್ ಮಾಡ್ತೀವಿ ನೀನೆಲ್ಲ ಏನು ಮಾಡೋದಕ್ಕೆ ಸಾಧ್ಯ? ನಿನ್ನಲ್ಲಿ ಏನಾದ್ರೂ ಉಂಟಾ? ನನಗೆ ಬೇಡ. ಈಗ ಇದು 3 ಬೇಡ, ಇದು ಒಂದಿದ್ರೆ ಸಾಕು. ಹೌದಾ? ಗೊತ್ತಾಯ್ತಲ್ಲ ನಿನ್ನನ್ನು. ಏನಿಲ್ಲ, ಏನು ಏನು ಅಗಠಣ ಮುರಿದ ಪಾಪಿಗಳ ಹಿಂದಿದ್ದ ಬೇಕಲ್ಲ. ಏನು ಮಾಡಿ ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆಲ್ಲ ಮೊದಲು ಹೇಳಿ ಮಾತಾಡ. ಉತ್ತರ ಗೊತ್ತಿಲ್ಲ ಹೇಳಿ ಮಾತಾಡ. ಯಾಕಂದ್ರೆ